ಭೈರತಿಗೆ ಜಾಮೀನು ನೀಡಿದ್ದು ಸರಿ ಅಲ್ಲ ಅಂದಾದ್ರೆ ಸುಪ್ರೀಂಗೆ ಹೋಗಿ ಅಂತ ಹೇಳ್ತಾ ಇರೋದು. ಸಿಐಡಿಗೆ ಶಾಸಕ ಭೈರತಿ ಪರ ವಕೀಲರು ಸಲಹೆ ಕೊಡ್ತಾ ಇರೋದು. ವಿಚಾರಣೆಯನ್ನು ಮುಂದಕ್ಕೆ ಹಾಕ್ತಾ ಇದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಕೆಆರ್ಪುರ ಶಾಸಕ ಭೈರತಿ ಬಸವರಾಜ್ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರಾಗಿದ್ದು ನ್ಯಾಯಯುತವಾಗಿಲ್ಲ ಅಂತ ಅನಿಸಿದ್ರೆ ಸಿಐಡಿ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿ ಅಂತ ಬಸವರಾಜ್ ಪರ ವಕೀಲರು ಹೇಳಿರೋದು. ಪ್ರಕರಣ ಸಂಬಂಧ ಭೈರತಿ ಬಸವರಾಜ್ ಸಲ್ಲಿಸಿರುವ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರ ಪೀಠ ಮಂಗಳವಾರ ಮುಂದುವರಿಸಿತು. ಸಿಐಡಿ ಪೊಲೀಸರ ಪರ ವಿಶೇಷ ಸರ್ಕಾರಿ ಅಭಿಯೋಜಕ ಬಿಎನ್ ಜಗದೀಶ್ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿದಾರರು ಸಲ್ಲಿಸಿದ್ದ ಮಧ್ಯಂತರ ಅರ್ಜಿಯನ್ನು ಹೈಕೋರ್ಟ್ ಈ ಹಿಂದೆಯೇ ವಜಾಗೊಳಿಸಿದೆ. ಇದಾದ ನಂತರ ಮತ್ತೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಲಾಗಿದೆ. ಯಾವುದೇ ಪರಿಸ್ಥಿತಿ ಬದಲಾವಣೆ ಇಲ್ಲದಿರೋದ್ರಿಂದ ಅರ್ಜಿ ಊರ್ಜಿತವಾಗುವುದಿಲ್ಲ ಮತ್ತು ಬಿಕ್ಲು ಶಿವ ತಾಯಿ ಮೇಲೆ ಒತ್ತಡ ಹೇರಿ ಮಾಧ್ಯಮ ಹೇಳಿಕೆ ಕೊಡಿಸಲಾಗಿದೆ. ಇದರಿಂದ ಸದ್ಯ ಅರ್ಜಿದಾರರಿಗೆ ನಿರೀಕ್ಷಣಾ ಜಾಮೀನು ನೀಡಿದ್ರೆ ತನಿಖೆಗೆ ಹಿನ್ನಡೆ ಆಗಲಿದೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಬೇಕಿದ್ರೆ ಸುಪ್ರೀಂಗೆ ಹೋಗದಿದ್ರೆ ಹೋಗಿ, ನಿಮಗೆ ಇಲ್ಲಿ ಏನು ಸರಿ ಅನಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಭೈರತಿಗೆ ಜಾಮೀನು ನೀಡಿದ್ದು ಸರಿ ಅಲ್ಲ ಅಂದಾದ್ರೆ ಸುಪ್ರೀಂಗೆ ಹೋಗಿ ಅಂತ ಹೇಳ್ತಾ ಇರೋದು. ಸಿಐಡಿಗೆ ಶಾಸಕ ಭೈರತಿ ಪರ ವಕೀಲರು ಸಲಹೆ ಕೊಡ್ತಾ ಇರೋದು. ವಿಚಾರಣೆಯನ್ನು ಮುಂದಕ್ಕೆ ಹಾಕ್ತಾ ಇದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಕೆಆರ್ಪುರ ಶಾಸಕ ಭೈರತಿ ಬಸವರಾಜ್ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರಾಗಿದ್ದು ನ್ಯಾಯಯುತವಾಗಿಲ್ಲ ಅಂತ ಅನಿಸಿದ್ರೆ ಸಿಐಡಿ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿ ಅಂತ ಬಸವರಾಜ್ ಪರ ವಕೀಲರು ಹೇಳಿರೋದು. ಪ್ರಕರಣ ಸಂಬಂಧ ಭೈರತಿ ಬಸವರಾಜ್ ಸಲ್ಲಿಸಿರುವ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರ ಪೀಠ ಮಂಗಳವಾರ ಮುಂದುವರಿಸಿತು. ಸಿಐಡಿ ಪೊಲೀಸರ ಪರ ವಿಶೇಷ ಸರ್ಕಾರಿ ಅಭಿಯೋಜಕ ಬಿಎನ್ ಜಗದೀಶ್ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿದಾರರು ಸಲ್ಲಿಸಿದ್ದ ಮಧ್ಯಂತರ ಅರ್ಜಿಯನ್ನು ಹೈಕೋರ್ಟ್ ಈ ಹಿಂದೆಯೇ ವಜಾಗೊಳಿಸಿದೆ. ಇದಾದ ನಂತರ ಮತ್ತೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಲಾಗಿದೆ. ಯಾವುದೇ ಪರಿಸ್ಥಿತಿ ಬದಲಾವಣೆ ಇಲ್ಲದಿರೋದ್ರಿಂದ ಅರ್ಜಿ ಊರ್ಜಿತವಾಗುವುದಿಲ್ಲ ಮತ್ತು ಬಿಕ್ಲು ಶಿವ ತಾಯಿ ಮೇಲೆ ಒತ್ತಡ ಹೇರಿ ಮಾಧ್ಯಮ ಹೇಳಿಕೆ ಕೊಡಿಸಲಾಗಿದೆ. ಇದರಿಂದ ಸದ್ಯ ಅರ್ಜಿದಾರರಿಗೆ ನಿರೀಕ್ಷಣಾ ಜಾಮೀನು ನೀಡಿದ್ರೆ ತನಿಖೆಗೆ ಹಿನ್ನಡೆ ಆಗಲಿದೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಬೇಕಿದ್ರೆ ಸುಪ್ರೀಂಗೆ ಹೋಗದಿದ್ರೆ ಹೋಗಿ, ನಿಮಗೆ ಇಲ್ಲಿ ಏನು ಸರಿ ಅನಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ.